ಅಭ್ಯಾಸ ಮಾಡಿ ಅವಾಗ ಏನು ಮಾಡೋದು ಅಂದರೆ ಅಲ್ಲೇ ಈ ನಮೂನೆ ಐತೆ ಅಂದ್ಬಿಟ್ಟು ಅವ್ರು ಏನು ಮಾಡಿಬಿಟ್ಟು ಈ ಕುದುರೆಗೆ ನಾಲ್ಕು ಬಂಗಾರದ ಕಟ್ಟಿಸಿ ಬಂಗಾರದ ನಾಲ್ಕು ಕಟ್ಟಿಸಿ ಆ ಮ್ಯಾಗ್ನೆಟ್ ಅನ್ನೋದು ಏನಿರ್ತದ ಅದನ್ನು ಹಿಡಿತಿದ್ದಿಲ್ಲ ಬಂಗಾರ. ಆ ರೀತಿ ಮಾಡ್ಕೊಂಡು ಎಲ್ಲ ಕುದುರೆಗೂ ಬಂಗಾರ ನಾಲ್ಕು ಕಟ್ಟಿಸಿ ಯುದ್ಧ ಮಾಡಿದರು. ಮಾಡಿದಾಗ ಅವನು ಸೇವೆ ಮಾಡಿದರು. ಹುಡುಗನ ಕಾಲಲ್ಲಿ ಬಸದ ಬೆಳಕ್ಕೆ ಅವರು ಈ ಪ್ಲ್ಯಾನ್ ಮಾಡಿ ಬಂಗಾರ ನಾಣ್ಯ ಇವನ್ನ ನಾಲ್ಕು ಬಿಡಿಸಿಂದ ಅವ ಸೋತ. ಅವಾಗ ಇಲ್ಲಿ ರಣತೂರು ಅಂತ ಇತ್ತು ಕೆಳಗೆ, ಅಲ್ಲೇ ರಣತೂರಾಗ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ಬಂಧುಗಳೇ ನಮಸ್ತೆ. ನಾವಿವತ್ತು ಹೊರಟಿರೋದು ಶಿರಹಟ್ಟಿ ತಾಲೂಕು ಬರುತ್ತೆ, ಶ್ರೀಮಂತಗಡ ಅಂತ ಊರು, ದೇವಿಹಾಳ ಅಂತಲೂ ಕರೀತಾರೆ. ನಮ್ಮ ಸ್ನೇಹಿತರು ಇವರು ಕಿರಣ್ ಅಂತ. ನಾನು ಇವ್ರ ಒಟ್ಟಿಗೆ ಹೋಗಿ ಅದ್ರ ವೀಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಯೂಟ್ಯೂಬ್ ಕನಸಿಗೆ ಹೆಚ್ಚು ಸಹಕಾರ ಕೊಟ್ಟವರೇ ಇವರು. ಹೀಗಾಗಿ ನಾನು ಆಲ್ಮೋಸ್ಟ್ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ವೀಡಿಯೋ ಮಾಡಿದ್ರು ಇವರು ಇರ್ತಾರೆ ನನ್ನ ಜೊತೆಗೆ. ಕಿರಣ್ ಹಾದಿಮನಿ ಅಂತ, ಇವರು ಮೂಲತಃ ಶಿರಹಟ್ಟಿಯವರು. ಇವರು ನಮ್ಮ ಫ್ರೆಂಡು. ಇನ್ನೊಂದು ಐತಿಹಾಸಿಕ ಸ್ಥಳದ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ನಾನು ಇವತ್ತು. ಹೋಗೋಕ್ಕಿಂತ ಮುಂಚೆ ಇದು ಹೊರದುರ್ಗಮ್ಮ ದೇವಸ್ಥಾನ, ಚೆಬ್ಬಿ ಆನ್ ದ ವೇ ಬರುತ್ತೆ. ಶಿರಹಟ್ಟಿ ಟು ಶ್ರೀಮಂತಗಡ ಹೋಗ್ಬೇಕಾರೆ ಹೈವೇಲೇ ಬರುತ್ತೆ ಹೊರದುರ್ಗಮ್ಮ ಅಂತ. ಯಾವ ಬಸ್ಸವ್ರು ಹೋದ್ರು, ಬೈಕವ್ರು ಹೋದ್ರು, ಯಾರು ಹೋದ್ರೂ ನನಗೆ ಗೊತ್ತಿರೋಂಗೆ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡೇ ಹೋಗೋದು. ನಾನು ಅವತ್ತಿಂದ ನೋಡ್ತಾ ಇದ್ದೀನಿ. ಇಲ್ಲಿಂದ ನಾವು ಹೊರಟಿದ್ದು ಇವಾಗ ಸೀದಾ ಶ್ರೀಮಂತಗಡ ಅಂದರೆ ಇದಕ್ಕೆ ಇನ್ನೊಂದು ಹೆಸರು ಏನಂದರೆ ದೇವಿಹಾಳ ಊರು ಮತ್ತು ಶ್ರೀಮಂತಗಡ ಅಂತಲೂ ಕರೀತಾರೆ. ಮೂಲತಃ ಇದರ ಮೂಲ ಹೆಸರು ಸೀಮಂತಗಡ ಅಂತ ಕರಿತಾ ಇದ್ರು. ಇದು ಲೋಕಾರೂಢಿ ಮಾತಾಡ್ತಾ ಹೇಳ್ತಾ ಶ್ರೀಮಂತಗಡ ಅಂತ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಶಿವಾಜಿ ಮಹಾರಾಜರು ಆಳ್ವಿಕೆ ಮಾಡಿರುವಂಥ ಇತಿಹಾಸ ಇದೆ. ಶಿವಾಜಿ ಮಹಾರಾಜರು ಎಲ್ಲೆಲ್ಲಿ ಆಳ್ವಿಕೆ ಮಾಡಿದ್ದಾರೆ, ಯುದ್ಧ ಗೆದ್ದಿದ್ದಾರೆ, ಅಲ್ಲೆಲ್ಲ ಗಡ ಅನ್ನೋ ಹೆಸರು ಬರುತ್ತೆ. ನಮ್ಮ ಡಿಸ್ಟಿಕಲ್ಲೇ ಇನ್ನೊಂದು ಊರಿದೆ ಗಜೇಂದ್ರಗಡ ಅಂತ, ಅಲ್ಲೂ ಸಹಿತ ಅವ್ರದ್ದು ಶಿವಾಜಿ ಮಹಾರಾಜರು ಆಳ್ವಿಕೆ ಮಾಡಿರೋಂಥ ಇತಿಹಾಸ ಇದೆ. ಇದು ಒಂದು ಸ್ವಲ್ಪ ಅಪ್ಪಿದೆ, ಒಂದೂವರೆ 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ, ಜಾಸ್ತಿ ಏನು ದೂರ ಇಲ್ಲ. ಬಟ್ ಕೆಳಗಡೆಯಿಂದ ನೆಲಮಟ್ಟದಿಂದ ಹೋಗ್ಬೇಕಲ್ಲ, ಬೆಟ್ಟದ ಮೇಲೆ ಹತ್ತಬೇಕು. ಈ ಒಂದು ಕಡೆಯಿಂದ ಈ ಕಡೆಯಿಂದ ಫುಲ್ ಅಪ್ಪೇ ಬರೋದು. ಈ ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿದ ಹಾಗೆ ನಮ್ಗೆಲ್ರಿಗೂ ಈ ನಮ್ಮ ಸಾಹಸಗಾಥೆ, ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ನಮ್ಮ ಭಾರತದ ರಕ್ಷಣೆಗೆ ನಿಂತಿರೋ ಈ ಹಿಂದೂಗಳ ಹೆಸರನ್ನ ಮರೆಮಾಚ್ಬಿಟ್ರು. ನಾನು ನೋಡ್ದಂಗೆ ಬರೀ ಔರಂಗಜೇಬ, ಆದಿಲ್ ಶಾಹಿ, ಅವರು ಬರೀ ಇದನ್ನೇ ಹೇಳಿದ್ರು ಹೊರತು ಯಾರು ರಕ್ಷಣೆ ಮಾಡಿದ್ರು ಅಂತ ಹೇಳಿದಾರಲ್ಲ ಅವ್ರ ಹೆಸರುಗಳನ್ನು ತುಂಬ ಕಮ್ಮಿ ಬಳಸಿದ್ದಾರೆ ಅಂತ ನನಗೇನು ಅನಿಸ್ತಾ ಇದೆ. ಬಟ್ ಆ ಥರ ಒಂದು ಈ ಬಿಜಾಪುರದ ಆದಿಲ್ ಶಾಹಿ ಆಜ್ಞೆ ಮೇರೆಗೆ ರಣದುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಆಡಳಿತ ಮಾಡ್ತಾ ಇರ್ತಾನೆ. ಎಲ್ಲ ಕಡೆ ಈ ಯುದ್ಧ ಮಾಡಿ ಗೆದ್ದು ಬಂದಿದ್ದು, ದೋಚ್ಕೊಂಡ್ಬಂದಿದ್ದು ಎಲ್ಲ ಚಿನ್ನ ಆಭರಣ ಅವೆಲ್ಲ ತಂದು ಇಲ್ಲಿ ಕೆಳಗಡೆ ಇರ್ತಾನೆ. ಇಲ್ಲೊಂದು ಜಾಗದಲ್ಲಿ ಬೆಟ್ಟದ ಮೇಲೆ ಇರೋದ್ರಿಂದ ಇದನ್ನ ಏನು ಮಾಡ್ತಾನೆ, ಅವಾಗ ಅವ್ರು ನೋಡ್ಬೇಕಲ್ಲ, ಆ ಮೂರ್ತಿನ ತಿರುಗಿಸ್ತಾ ಇರ್ತಾನೆ. ಅಂದರೆ ಹೊರಳು ಅಂತಾರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ. ತಿರುಗೋದಕ್ಕೆ ಹೊಳ್ಳು ಅಂತಾರೆ. ಹೊಳಿಸ್ತಾ ಇರ್ತಾನಲ್ಲ, ಅವಾಗ ಆ ಹೊಳಸೋದಕ್ಕೆ ಹೊಳ್ಳಮ್ಮ ದೇವಿ. ಇಲ್ಲಿ ಆ್ಯಕ್ಚುಲಿ ಮೂಲ ದೇವ್ರ ಹೆಸರು ಬಂದು ಗುಡ್ಡಮ್ಮ ಅಂತ. ಆ ದೇವ್ರನ್ನ ಇವನು ಆ ಮೂರ್ತಿ ಕೆಳಗಡೆ ಇಟ್ಟು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಹೊಳ್ಳಮ್ಮ ಅಂತ ಕರೀತಾನೆ. ಇದು ಕಾಲಕ್ರಮೇಣ ಹೊಳ್ಳಮ್ಮ ದೇವಸ್ಥಾನ ಆಯಿತು ಅಂತ ಒಬ್ಬರು ಪವಾರ್ ಸಾಹೇಬರು ಅಂತ ಮಾತಾಡ್ಸಿದ್ದೀನಿ ಮುಂದೆ. ಈ ದೇವಸ್ಥಾನದ ಇತಿಹಾಸದ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಸಾಧ್ಯ ಆದಷ್ಟು ನಾನು ಹೇಳ್ತೀನಿ. ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಬಂದಿರೋ ಭಕ್ತರಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇರ್ತಾನೆ ಈ ರಣದುಲ್ಲಾ ಖಾನು. ರಣದುಲ್ಲಾ ಖಾನ್ ತೊಂದರೆನ ಹೆಂಗಾಗುತ್ತೆ ಅಂದರೆ, ಹೆಂಗೆ ನಿವಾರಿಸ್ತಾರೆ ಶಿವಾಜಿ ಮಹಾರಾಜರು ಬರೋಕ್ಕೆ ಇಲ್ಲೊಂದು ಕಾರಣ ಇದೆ. ನಾವು ಹೊಳಲಮ್ಮ ದೇವರು ಅಂತ ಹೇಳ್ತೀವಿ, ಅವರು ಶಿವಾಜಿ ಮಹಾರಾಜರ ಕನಸಿನಲ್ಲಿ ಬಂದು ಹೀಗೆ ನನಗೆ ಈ ಪಾಪಿಯಿಂದ ವಿಮೋಚನೆ ಕೊಡಿಸುವಂಥ ಅವ್ರಿಗೆ ಕನಸಲ್ಲಿ ಪ್ರೇರಣೆ ಆದಾಗ ಸ್ವತಃ ಶಿವಾಜಿ ಮಹಾರಾಜರೇ 3-4 ಸರಿ ಯುದ್ಧಕ್ಕೆ ಬಂದಾಗ ಇವನ್ನ ಗೆಲ್ಲಕ್ಕಾಗಲ್ಲ. ಕಾರಣ ಇಷ್ಟೇ, ಇವನು ಯಾವುದೇ ಶತ್ರುಗಳು ಬರದೇ ಇರೋಂಗೆ ಸುತ್ತಲೂ ಮ್ಯಾಗ್ನೆಟ್, ನಾವೇನು ಉಕ್ಕು ಅಂತ ಹೇಳ್ತೀವಲ್ಲ, ಉಕ್ಕಿನಿಂದ ಮಾಡಿರೋ ಲೇಪನ ಥರ ಮಾಡಿಬಿಟ್ಟಿರ್ತಾನೆ. ಯಾವುದೇ ನಾವು ಕುದುರೆಗೆ ಈ ನಾಲ್ ಕಟ್ಟಿಸ್ತಿರ್ತೀವಿ, ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ನಾಲ್ ಕಟ್ಟಿಸೋದು ಅಂತ, ಕುದುರೆ ಕಾಲ್ಗೆ ಅದು ಕಬ್ಬಿಣದ್ದಿರುತ್ತೆ. ಮ್ಯಾಗ್ನೆಟ್ 4 ಕಾಲ್ಗೂ ಮ್ಯಾಗ್ನೆಟ್ ಹಿಡಿದಾಗ ಅದು ರನ್ ಓಡೋಕ್ಕಾಗಲ್ಲ. ಸೊ ಹೀಗಾಗಿ ಯಾರೂ ಗೆಲ್ಲಕ್ಕಾಗಲ್ಲ. ಇದನ್ನು ಶಿವಾಜಿ ಮಹಾರಾಜರು ಅಧ್ಯಯನ ಮಾಡಿ, ಇದನ್ನು ಕೇಳಿಸ್ಕೊಳ್ಳಿ, ಇದನ್ನು ಪೂರ್ತಿ ಅಧ್ಯಯನ ಮಾಡಿ ಚಿನ್ನದ ನಾಲೆ ಕಟ್ಟಿಸ್ಬಿಡ್ತಾರೆ. ನಿನಗೆ ಈಗ ನಾವು ಕಬ್ಬಿಣದ ನಾಲ್ಕು ಕಟ್ಟಿಸಿದ್ರೆ ಅಲ್ವಪ್ಪ ತೊಂದರೆ ಆಗೋದು ಅಂದ್ಬಿಟ್ಟು ಸ್ವತಃ ಎಲ್ಲ ಅವ್ರ ಸೈನ್ಯದ ಎಲ್ಲ ಕುದುರೆಗಳಿಗೂ ಚಿನ್ನದ ನಾಲನ್ನು ಕಟ್ಟಿಸ್ತಾರೆ. ಆ ಚಿನ್ನದ ನಾಲುಗಳು ಇವತ್ತಿಗೂ ಕೆಲವು ಜನಗಳಿಗೆ ಸಿಕ್ಕಿರುವಂಥ ಇತಿಹಾಸ ಇದೆ. ರಣತೂರ್ ಅಂತ ಬರುತ್ತೆ ಅವಾಗ ಅದನ್ನು ರಣಗಟ್ಟಿ ಅಂತ ಕರಿತಾ ಇದ್ರಂತೆ. ಇವಾಗ ಅದಕ್ಕೆ ಶಿರಹಟ್ಟಿ ತಾಲೂಕಲ್ಲೇ ಇದೆ, ರಣತೂರ್ ಅಂತ ಕರೀತಾರೆ.
ಈ ಬೆಟ್ಟದ ಇನ್ನೊಂದು ವಿಶೇಷ ಅಂದರೆ ನಾವು ಈ ಬೆಟ್ಟದ ಮೇಲೆ ಹತ್ತದ ಮೇಲೆ ನಮ್ಮ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಏನು ಕರಿತೀವಿ ನಾವು ಕಪ್ಪತ್ತ ಗುಡ್ಡ, ಈ ಬೆಟ್ಟದ ಮೇಲಿಂದ ಕಂಪ್ಲೀಟಾಗಿ ಕಾಣಿಸುತ್ತೆ. ನಾವು ಹೋಗಿದ್ದು ದಸರಾ ಇತ್ತು, ಸೊ ಹೀಗಾಗಿ ಅದ್ರ ಕಾರ್ಯಕ್ರಮ ನಡೀತಾ ಇತ್ತು. ನೀವು ಪ್ರಕೃತಿ ಪ್ರಿಯರಿಗಂತೂ ಹೇಳಿ ಮಾಡಿಸಿರೋ ಜಾಗ. ಭಕ್ತಿ ಎಷ್ಟು ನಮಗೆ ಮುಖ್ಯನೋ ಅಷ್ಟೇ ಪ್ರಕೃತಿನೂ ಅಷ್ಟೇ ಮುಖ್ಯ. ಪ್ರಕೃತಿನೇ ದೇವರು ಅಂತ ಕರೆಯೋ ಇದು ನಾವು ಸಂಸ್ಕೃತಿ ನಮ್ಮದು. ನಾವು ಹೋದಾಗ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ್ಯಕ್ಚುಲಿ ಮೂಲ ಇದು ಬಂದ್ಬಿಟ್ಟು ದೇವಸ್ಥಾನ ಬಂದ್ಬಿಟ್ಟು ಹಿಂದ್ಗಡೆ ಇದೆ. ಇದನ್ನು ಈಗ ನವರಾತ್ರಿ ಬಂತಲ್ಲ, ಅದಕ್ಕೋಸ್ಕರನೇ ಈಗ ಟೆಂಪ್ರವರಿಯಾಗಿ ಮುಂದೆನೇ ಪ್ರತಿಷ್ಠಾಪನೆ ಮಾಡಿದರು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರೇಕ್ಷಣೀಯ ಸ್ಥಳಗಳಿದೆ. ಪ್ರತಿ 35ರಿಂದ 40 ಕಿಲೋಮೀಟ್ರಿಗೆ ಭಾಷೆ ಮತ್ತು ಊಟದ ಶೈಲಿ ಬದಲಾಗ್ತಾ ಹೋಗುತ್ತೆ. ನಾವು ಎಷ್ಟು ಸರಿ ನೋಡಿದ್ರೂ ಬೇಜಾರಾಗದಿರೋಂಥ ದೇವಸ್ಥಾನಗಳು, ಆಮೇಲೆ ಪ್ರಕೃತಿ ಸೌಂದರ್ಯಗಳು, ಘಾಟ್ ಸೆಕ್ಷನ್ಗಳು ಅವೆಲ್ಲ ತುಂಬ ಇದೆ. ಬಟ್ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಹೊರಗಡೆ ಸುಮ್ಮನೆ ಸುತ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವೇ ಗುರುತಿಸಿ ಮೊದಲು ನಾವು ಅದನ್ನು ಭೇಟಿ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಅದನ್ನು ವಿವರಿಸಿದರೆ ಅವರು ಬಂದು ಇದನ್ನು ನೋಡೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ ಇದು. ನಾ ಈ ಕೋಟೆ ಮೇಲಿಂದ ಇವಾಗ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋನ. ಈ ವಿಡಿಯೋದಲ್ಲಿ ಬರುತ್ತೆ. ಹತ್ತತ್ರ 20ರಿಂದ 25 ಕಿಲೋಮೀಟ್ರ್ವರೆಗೂ ನಮಗೆ ದೂರದಿಂದ ಕಪ್ಪತ್ಗಿರಿ ಇರೋದು 20 ಕಿಲೋಮೀಟ್ರು. ಅದೆಲ್ಲ ಕಾಣಿಸುತ್ತೆ ನಮ್ಗೆ ಇಲ್ಲಿಂದ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಆದಷ್ಟು ಸುಧಾರಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಇನ್ನು.
ಶಿವಾಜಿ ಮಹಾರಾಜರಿಗೆ ಸ್ವತಃ ಹೊಳಲಮ್ಮ ದೇವಿನೇ ಒಂದು ಖಡ್ಗವನ್ನು ನೀಡಿದ್ದಾರೆ ಅಂತ ಉಲ್ಲೇಖ ಇದೆ ಇಲ್ಲಿ ಇತಿಹಾಸದಲ್ಲಿ. ನಾವು ಈ ದೇವಸ್ಥಾನದ ಎಂಟ್ರೆನ್ಸ್ ಬರಬೇಕಾದ್ರೆ ಹೈವೇಯಿಂದ ರೈಟ್ ಸೈಡ್ಗೆ ಏನು ಕಮಾನ್ ಬರುತ್ತೆ, ಆ ಕಮಾನಲ್ಲೂ ಸಹಿತ ಆ ಶಿವಾಜಿ ಮಹಾರಾಜರಿಗೆ ಹೊಳಲಮ್ಮ ದೇವಿ ಖಡ್ಗ ಕೊಟ್ಟಿರೋದು ಅಂತ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ ಇಲ್ಲಿ. ಈಗ ಈ ಹೊಳಲ್ವ ದೇವಸ್ಥಾನ ರೀ ಮೊದಲು ಇವು ಮಹಾರಾಜರು ಆಳ್ತಿದ್ರು. ಆಳುವಾಗ ಇಲ್ಲೇ ಸುತ್ತಲಿನ ಗೆದ್ಕೊಂಬಂದಿಂದ ಇಲ್ಲಿ ನಿಧಿನ ತೊಗೊಂಬಂದು ಇಲ್ಲಿ ಕೆಳಗೆ ಹಾಕ್ತಿದ್ರು ಅವರು, ಆ ಮನೆ ಕೆಳಗೆ ಮೊದಲಿಗೆ ಹಾಕ್ತಾ ಹಾಕ್ತಾ ಅದಾಗಿಂದ ಮೂರ್ತಿ ಒಂದು ಆ ರಾಜ ಮೂರ್ತಿ ಸೃಷ್ಟಿ ಮಾಡಿ ಆಕಿನ ಅಲ್ಲಿ ಇದು ಮಾಡಿದ, ಪ್ರತಿಷ್ಠಾಪನೆ ಮಾಡಿ ಎಲ್ಲೆಲ್ಲರ ಗೆದ್ಕೊಂಬಂದಾಗ ಆ ದುಡ್ಡು ನಿಧಿಗಳನ್ನು ಎಲ್ಲ ತೊಗೊಂಬಂದಿಲ್ಲಿ ಹಾಕಿದಾಗ ಅವರು ಮಂತ್ರಶಕ್ತಿಯಿಂದನೇ ಆ ಅಮ್ಮಗೆ ಹಿಂಗೆ ಆ ಮಂತ್ರಶಕ್ತಿಯಿಂದ ಹೇಳಿದಾಗ ಆಕೆ ಹೊಳಲಮ್ಮ ಹೆಸರು ಬರೋಕ್ಕೆ ಕಾರಣ ಅದ. ಹೊಳಲಮ್ಮ ಹೆಸರು ಬರಲಿಕ್ಕೆ ಆಕೆಗೆ ಮಂತ್ರಶಕ್ತಿಯಿಂದ ಹೇಳಿದಾಗ ಅದು ಹೊಳ್ತಿತ್ತು ಹೊಳ್ಳಮ್ಮ ಅಂತ ಹೇಳಿ, ಹೊಳ್ಳಮ್ಮ ಅಲ್ಲ ಹೊಳ್ಳಮ್ಮ ಅಂತ ಹೊಳ್ಳಮ್ಮ ಅದು ಹೊಳ್ತಿತ್ತು ತಿರುಗ್ತಿತ್ತು ಅಂತ. ಮತ್ತೆ ಅದು ಏನೇ ಮಾಡ್ಬೇಕಾಯ್ತು ಅದನ್ನೆಲ್ಲ ಅದು ನೀರುಗಳನ್ನಲ್ಲಿ ಹಾಕಿ ಮತ್ತೆ ಮಂತ್ರಶಕ್ತಿ ಹೇಳಿಬಿಟ್ಟು ಅದು ಮುಚ್ಕೊಂಡಿತ್ತು. ಅದು ಹೊಳ್ಳಮ್ಮ ಹೋಗಿ ಹೊಳಲಮ್ಮ ದೇವಸ್ಥಾನ. ಮತ್ತೆ ಶಿವಾಜಿ ಮಹಾರಾಜರದ್ದೇನು ಹೇಳ್ತಾರೆ? ಶಿವಾಜಿ ಮಹಾರಾಜರ ಇಲ್ಲಿ ಮುಸುರು ಹಾಕಿ ಇತ್ತಂದ್ರಿ. ಹ್ಞೂ ರೀ. ಅವಾಗ ರಜೂಲ್ ಖಾನ್ ಅಂತ ಹೇಳಿ ಇಲ್ಲಿ ಇದ್ದ, ಅವನ ದಬ್ಬಾಳಿಕೆಯಲ್ಲಿ ಜಾಸ್ತಿ ಆಯಿತು. ಅವಾಗ ಅವರು ಶಿವಾಜಿ ಮಹಾರಾಜರು ಆ ಕಡೆ ಗೆದ್ಕಂತ ಬಂದ್ರ ಅವ್ರು ಎಲ್ಲೆಲ್ಲಿ ಗೆದ್ದಾರೆ ಎಲ್ಲ ಗಡ ಅಂತಾರೆ, ಗಡ, ಶಿವಗಡ, ಪ್ರತಾಪಗಡ ಅಂತ. ಹಾಗೆ ಇದು ಶ್ರೀಮಂತಗಡ, ಇದು ಮೊದಲಿನ ಹೆಸರು ಶ್ರೀಮಂತಗಡ. ಇದು ಬರ್ತಾ ಶ್ರೀಮಂತಗಡ ಇತಿಹಾಸ. ಅವ್ರು ಇಲ್ಲಿ ಶಿವಾಜಿ ಮಹಾರಾಜ ಈ ಕಡೆ ಭಾಗದಾಗ ಬಂದಾಗ ಇಲ್ಲಿ ದಬ್ಬಾಳಿಕೆ ಆದ್ಮ್ಯಾಗ ಅಂದ್ರೆ ಇವನು ಸೋಲಿಸ್ಬೇಕು ಅಂತೇಳಿ ಅವರು ಯೋಚನೆ ಮಾಡಿ ಪ್ಲಾನ್ ಮಾಡಿ ಅವರು ಈ ಮಹಾರಾಜ ಇಲ್ಲೇನು ದೊಡ್ಡ ಕಾಲ ಇದ್ದಾಗ ಅವ್ರು ಇಲ್ಲಿ ಇದ್ದ ಕಾಲದಾಗ ಇಲ್ಲಿ ಇದು ಆಗ್ತಾವ, ಇಲ್ಲಿ ಅಲ್ಲಿ ಸೋಲ್ಸಕ್ಕೆ ಅವರು ಒಂದು ಇಲ್ಲಿ ಇದು ಮಾಡಿದ್ರು, ಮ್ಯಾಗ್ನೆಟ್ ಹಾಕಿದ್ರು. ಯಾವಾಗ ಕುದುರೆ ಬಂದ್ರೆ ಸಹಿತ ಅವ ಗಬ್ನ ಅಲ್ಲೇ ನಿಂದಿರ್ಬೇಕು, ಮುಂದೆ ಬಂದಿರ್ಬಾರ್ದು. ಅಂದ್ರೆ ಅದು ಕಬ್ಬನ ಹೇಳಿದ್ದೆ. ಹೌದು, ನಾಲಿಗೆ ಕುದುರೆ ಹಿಡ್ಕೊಂಬಾರ್ದು. ಹೌದು, ನಾಲಿಗೆ ಮ್ಯಾಗ್ನೆಟ್ ಬರ್ದಿರ್ತಾರಲ್ರಿ, ಅದು ಹಿಡ್ಕೊಂಬಾಡೋದು. ಕುದುರೆ ಮುಂದೆ ಹೋಗ್ತಿದ್ದಿಲ್ಲ, ಹೀಗಾಗಿ ಸೋಲ್ತಿದ್ರು. ಇದ್ರ ಅಭ್ಯಾಸ ಮಾಡಿದ ಅವರು ಶಿವಾಜಿ ಮಹಾರಾಜ. ಅಭ್ಯಾಸ ಮಾಡಿ ಅವಾಗ ಏನು ಮಾಡೋದು ಅಂದ್ರೆ ಅಲ್ಲೇ ಈ ನಮೂನೆ ಐತೆ ಅಂದ್ಬಿಟ್ಟು ಅವ್ರು ಏನು ಮಾಡಿಬಿಟ್ರು, ಈ ಕುದುರೆಗೆ ಬಂಗಾರದ ಕಟ್ಟಿಸಿದ್ರು, ಬಂಗಾರದ 4 ಕಟ್ಟಿಸಿದ್ರು. ಆ ಮ್ಯಾಗ್ನೆಟ್ ಅನ್ನೋದು ಏನಿತ್ತಲ್ಲ ಅದನ್ನು ಹಿಡಿತಿದ್ದಿಲ್ಲ ಬಂಗಾರ. ಆ ರೀತಿ ಮಾಡ್ಕೊಂಡು ಎಲ್ಲ ಕುದುರೆಗೂ ಬಂಗಾರ 4 ಕಟ್ಟಿಸಿ ಯುದ್ಧ ಮಾಡಿದರು. ಆಡಲಾಗ ಅವ್ರನ್ನ ಸೇವೆ ಬಡಿದ್ರು. ಬಡವನ ಕಾಲ ಬಸದಿ ಬೆಳಕ್ಕೆ ಅವರು ಈ ಪ್ಲ್ಯಾನ್ ಮಾಡಿ ಬಂಗಾರ ನಾಣ್ಯ ಇವನ್ನ 4 ಬಡಿಸಿಂದ ಅವ ಸೋತ. ಅವಾಗ ಇಲ್ಲಿ ರಣತೂರು ಅಂತ ಇತ್ತು ಕೆಳಗೆ, ಅಲ್ಲೇ ರಣತೂರಾಗ ಅನ್ನಕ್ಕೆ ಅದು ರಣತೂರು ಹೆಸರು ಬರೀತಾರೆ. ಅಲ್ಲೇ ರಣಗಟ್ಟೆ ಹೆಸರು, ಅಲ್ಲೇ ಆ ಭಾಗದಾಗ ಯುದ್ಧ ನಡೀತದೆ. ಅಲ್ಲೇ ಇವತ್ತಿಗೂ ಈಗ ಒಂದು ಸ್ವಲ್ಪ ದಿವಸದಿಂದನೂ ಹಿಂದಿಂದನ ಅಲ್ಲಿ ಭಾಗದಾಗ ಏನೈತಿ ಯಾರೋ ಹೊಡೆದಾಗ ಅದು ಒಂದು 4 ಸಿಕ್ಕವು ಅವ್ರಿಗೆ ಬಂಗಾರದ 4 ಸಿಕ್ಕವು ಹಿಂದೆ. ಅದು ಪ್ರತೀತಿನ ಐತೆ ಅಲ್ಲಿ ರಣತೂರು ಖಾನ ಅಲ್ಲಿ ಯುದ್ಧ ಆಗಿದ್ದ ಅಲ್ಲೇ. ಅದಕ್ಕೆ ರಣಗಟ್ಟಿ ರಣಗೊಟ್ಟಿಗೆ ರಣತೂರು ಮತ್ತು ಅವ್ರು ಇಲ್ಲಿ ಗೆದ್ದಂದ್ರೆ ಇಲ್ಲಿ ಸಂಸ್ಥಾನ ಮತ್ತೊಂದು ಇಲ್ಲಿ ಒಪ್ಪಿಸಿ ತಮ್ಮ ಪ್ರಯಾಣ ಬೆಳೆಸಿದ್ರು. ನಿಮ್ಮ ಹೆಸರು? ನಿಮ್ಮ ಯಾವ ಹೆಸರು? ಕೇಮಣ್ಣ ಪವಾರ್. ಯಾವ ಊರು? ಕೇಮಣ್ಣ ಪವಾರ್, ದೇವಯಾಡ.
ಇಲ್ಲಿಗೆ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕ್ರಿ? ಇಲ್ಲಿ ರೀ ಹ್ಞೂ ರೀ. ಗದಗಿಂದ ಬಸ್ ಅದಾವ್ರಿ? ಗದಗಿಂದ ಸೌಕರ್ಯ ಐತ್ರಿ, ಲಕ್ಷ್ಮೇಶ್ವರದಿಂದ ಸೌಕರ್ಯ ಅದಾವು. ಹ್ಞೂ. ಎಲ್ಲರೂ ದೂರದಿಂದ ಬರೋರು, ಬೆಳಗಾವಿ ಬರಲಿ, ಗದಗಿಂದ ಬರೋರು ಎಲ್ಲರೂ ಹಿರೇಟಿಗೆ ಬರ್ತಾರೆ. ಹುಬ್ಬಳ್ಳಿಯಿಂದ ಒಂದು ಮಂದಿ ಬರೋರು ಸಿದ್ದರಾಮ ಇದು ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಹಿಂಗೆ ಬರ್ತಾರೆ. ಬರ್ಬೋದು.